ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಸ್ವಾಗತ ಇನ್ನೊಂದು ವೀಡಿಯೋಗೆ. ಸೊ ಇದು ನಮ್ಮ ಆರ್ ಸಿ ಬಿ ಮ್ಯಾಚ್ ಅಪ್ಡೇಟು, ಆರ್ ಸಿ ಬಿ ಐ ಪಿ ಎಲ್ ಫಿಕ್ಸ್ಚರು. ಸೊ ಫಸ್ಟ್ ಫೇಸ್ 1 ಫೇಸ್ 2 ಅಂತ ಅನೌನ್ಸ್ ಮಾಡ್ತಾರಂತೆ ಐ ಪಿ ಎಲ್ ಕಮಿಟಿ, ಬಿ ಸಿ ಸಿ ಐ. ಸೊ ಇವಾಗ ಆಲ್ರೆಡಿ ಫೇಸ್ 1 ಸ್ಕೆಡ್ಯೂಲು ಅನೌನ್ಸ್ ಆಗಿಬಿಟ್ಟಿದೆ. ಸೊ ಅದಕ್ಕಿಂತ ಮುಂಚೆ ಇವಾಗೇನು ನೀವು ನೋಡ್ತಾ ಇದ್ದೀರಾ ಈ ಫುಟೇಜು, ಸೊ ಇದಕ್ಕೆ ND16 ಹಾಕಿದ್ದೀನಿ ಫಿಲ್ಟ್ರು. ಸೊ ನಿಮಗೆ ಟೆಲಿಸಿನಲ್ಲಿ 4 ಫಿಲ್ಟ್ರ್ ಬರುತ್ತೆ. ಒಂದು CPL ಫಿಲ್ಟ್ರು, ಒಂದು ND8 ಮತ್ತು ND16 ಮತ್ತು ND32. ಸೊ ND8 ಬಂದುಬಿಟ್ಟು ಮಾರ್ನಿಂಗ್ ಬಿಸಿಲಿಗೆ. ಸೊ ಇವಾಗ ಮಾರ್ನಿಂಗೆ, ಬಟ್ ಇವಾಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ಬಿಸಿಲು. ಇವಾಗ ND16 ಹಾಕಿದ್ದೀನಿ ಫಿಲ್ಟ್ರು. ಸೊ ಇವಾಗ ಹೇಗಿದೆ ಮತ್ತು ಫುಟೇಜ್ ಅಂತ ಕಾಮೆಂಟ್ ಮಾಡಿ ನೀವು. ಈ ಫುಟೇಜು, ಸೊ ಸಿನಿಮ್ಯಾಟಿಕ್ ಮೋಷನ್ ಬ್ಲರು, ಸೊ ಇದೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಥವಾ ND32 ಯೂಸ್ ಮಾಡಬೇಕಾ ಇಷ್ಟು ಬಿಸಿಲಿಗೆ? ಸೊ ಅಷ್ಟೊಂದು ನನಗೆ ಗೊತ್ತಾಗ್ತಿಲ್ಲ. ಸೊ ನಿಮ್ಮ ಕಾಮೆಂಟ್ಸಿಂದ ನಾನು ಚೇಂಜ್ ಮಾಡ್ಕೋತೀನಿ. ಸೊ ನೀವೇನೇ ಕಾಮೆಂಟ್ಸ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಯಾರು ಹೊಸಬ್ರು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸೊ ಇವಾಗ ನಮ್ಮದು ಮ್ಯಾಚ್ ಅಪ್ಡೇಟ್ ಬಂದ್ಬಿಟ್ಟು 4 ಮ್ಯಾಚು ಅನೌನ್ಸ್ ಆಗಿದೆ ಸದ್ಯಕ್ಕೆ. ಸೊ 28ನೇ ತಾರೀಕು ನಮ್ಮ ಒಂದು ಫಸ್ಟ್ ಮ್ಯಾಚು ಚಿನ್ನಸ್ವಾಮಿನಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಸ್ಟ್ಯಾಂಪೇಡ್ ಆಗಿತ್ತಲ್ಲ, ಇದಕ್ಕೆ ಏನೋ ಕೇಸ್ ನಡೀತಾ ಇತ್ತು. ಸೊ ಇವಾಗ ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ SRH, ಸನ್ರೈಸ್ ಹೈದರಾಬಾದ್. ಸಖತ್ ಫೈಟ್ ಇರುತ್ತೆ. ಸೊ 287 ಹೊಡೆದಿದ್ರಲ್ಲ ನಮ್ಮ ಮೇಲೆ ಬೆಂಗಳೂರು ಗ್ರೌಂಡಲ್ಲಿ. ಸೇಮ್ ಟೀಮು, ಇಶಾನ್ ಕಿಶನ್ನು, ಅಭಿಷೇಕ್ ಶರ್ಮಾ, ಹೆನ್ರಿಚ್ ಕ್ಲಾಸಿನು, ನಿತೀಶ್ ರೆಡ್ಡಿ, ಇವರೆಲ್ಲ ಇದ್ದಾರೆ. ದೈತ್ಯರು ಇದ್ದಾರೆ. ನಮ್ಮ ಕಡೆನೂ ದೈತ್ಯರಿದ್ದಾರೆ ಬಿಡ್ರಿ, ಹೊಡೆದಾಕ್ತಾರೆ ಈ ಸರಿ. ಟೀಮ್ ಡೇವಿಡು, ಶಫರ್ಡು, ವೆಂಕಟೇಶ್ ಅಯ್ಯರು, ಫಿಲ್ ಸಾಲ್ಟು, ಕೊಹ್ಲಿ, ಪಡಿಕಲ್ಲು, ಒಳ್ಳೆ ಟೀಮ್ ಇದೆ ನಮ್ಮದು. ಓಕೆ, ನಮ್ಮ ಕಡೆನೂ ದೈತ್ಯರಿದ್ದಾರೆ, ನಮ್ಮ ಕಡೆನೂ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ, ಬೌಲರ್ಗಳಿದ್ದಾರೆ. ಒಂದು ಅಪ್ಡೇಟ್ ಅಂದರೆ ಹೇಸಲ್ವುಡ್ಗೆ ಇಂಜುರಿ ಆಗಿದೆ. ಅವ್ರಿನ್ನ ರಿಕವರಿ ಆಗಿಲ್ಲ. ಹೇಸಲ್ ಗಾಡ್ ಅಂತಲೇ ಹೇಳ್ಬೋದು ನಮಗೆ ಲಾಸ್ಟ್ ಇಯರು. ಸೊ ಅವರು ವಾಪಸ್ ಬಂದಮೇಲೆ ಯಾವ ಥರ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡಿದ್ದೀರ ನೀವು. ಅದಕ್ಕಿಂತ ಮುಂಚೆ LSG ಮೇಲೆ ಯಾವ ಥರ ಹೊಡೆಸ್ಕೊಂಡಿದ್ರು, ಅದಕ್ಕಿಂತ ಮುಂಚೆ ಒಂದು ಮ್ಯಾಚ್ ಸೋತಿದ್ರು. ಅವ್ರು ಬಂದಮೇಲೆ ಯಾವ ಥರ ಆಯಿತು ಬೌಲಿಂಗ್ ಯೂನಿಟ್ಟು ಅಂತ ನೋಡ್ಬೋದು. ಇನ್ನೇನು ಭುವನೇಶ್ವರ್ ಕುಮಾರ್ ಅವೈಲೇಬಲ್ ಇದ್ದಾರೆ. ಸೊ ಚೆನ್ನಾಗಿದೆ. ಇನ್ನೇನು ಕೃಣಾಲ್ ಪಾಂಡ್ಯ, ನಮ್ಮ ಟೀಮು ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗಿದೆ. ಸೊ ಈಕ್ವಲ್ಲು ಸ್ಟ್ರೆಂತ್ ಇದೆ ಅಂತಲೇ ಹೇಳ್ಬೋದು. ನೋಡಬೇಕು ಇನ್ನು ಯಾವ ಥರ ಆಗುತ್ತೆ. ಸೊ ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ನಮ್ಮ ಸದರ್ನ್ ಡರ್ಬೀಸ್, RCB ವರ್ಸಸ್ CSK. ಸೊ CSK ಬಂದ್ಬಿಟ್ಟು ಇವಾಗ ಫುಲ್ ಯಂಗ್ ಟೀಮ್ನ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಅವ್ರ ಫ್ಯೂಚರ್ಗೋಸ್ಕರ. ಸೊ ಒಂದಿಬ್ಬರು ಹೊಸಬ್ರು, ಪ್ರಶಾಂತ್ ವೀರ್ ಅಂತ, ಮತ್ತು ಇನ್ನೊಬ್ಬರು ಕಾರ್ತಿಕ್ ಅಂತಲೇ ಏನೋ ಇರಬೇಕು ಅವ್ರ ಹೆಸರು. ಸೊ 14 crores ಕೊಟ್ಟು ತೊಗೊಂಡಿದ್ದಾರೆ ಒಬ್ಬೊಬ್ರಿಗೂ. ಸೊ ಫುಲ್ಲು ಯಂಗ್ ಟೀಮ್ನ ಬಿಲ್ಡ್ ಮಾಡ್ತಾರೆ. ಬ್ರೆವಿಸು, ಋತುರಾಜ್ ಗಾಯಕ್ವಾಡು, ಪ್ರಶಾಂತ್ ವೀರು, ಫುಲ್ ಯಂಗ್ ಟೀಮ್ನ ಬಿಲ್ಡ್ ಮಾಡ್ತಿದ್ದಾರೆ. ಅವ್ರದ್ದು ಚೆನ್ನಾಗಿದೆ ಟೀಮು. ಸೊ ಅವರು ಕೂಡ ನಮ್ಮ ಬೆಂಗಳೂರಲ್ಲೇ ಆಡ್ತಿದ್ದಾರೆ. ಸೊ ಅದ್ರ ನೆಕ್ಸ್ಟು ರಾಜಸ್ಥಾನ್ ರಾಯಲ್ಸ್ ಮೇಲೆ ಗುವಾಹಟಿಯಲ್ಲಿ ಆಡ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ, ನಾವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ, ಸೊ ಇಲ್ಲಿ ನೋಡ್ಬೋದು ನೀವು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಯಾರಿಗೆ ಚೇಸಿಂಗ್ ಸಿಗುತ್ತೆ ಅವರಿಗೆ ಅಡ್ವಾಂಟೇಜ್ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದರೆ 200 ರನ್ಸ್ ಎಲ್ಲ ಮ್ಯಾಟ್ರೇ ಅಲ್ಲ ಈ ಪಿಚ್ಚಲ್ಲಿ. ಯಾರು ಕರ್ಕೊಂಬಂದ್ರೂ 200 ರನ್ಸ್ ಚೇಸ್ ಮಾಡ್ತಾರೆ. ಸೊ ಅದು ಬೌಲಿಂಗು ಪ್ಲಸ್ ಬ್ಯಾಟಿಂಗು ಸಖತ್ತಾಗಿರಬೇಕು. ನಮ್ಮದು ಸಖತ್ತಾಗಿದೆ ಬಿಡಿ, ಸೊ ಅದು ಬೇರೆ ಪ್ರಶ್ನೆ. ಸೊ ಅದಕ್ಕಿಂತ ಮುಂಚೆ ಗುವಾಹಟಿನಲ್ಲಿ ಪಿಚ್ಚು ಸ್ವಲ್ಪ ಸೆಟ್ ಆಗಬೇಕು. ಆ ಸೆಟ್ ಆಗಲಿಕ್ಕೆ ಆಲ್ರೆಡಿ ರಾಜಸ್ಥಾನ್ ರಾಯಲ್ಸ್ ಅವರು 2 ಮ್ಯಾಚ್ ಆಡಿರ್ತಾರೆ ನಾವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಗುವಾಹಟಿನಲ್ಲಿ. ಸೊ ಅವರು 3ನೇ ಮ್ಯಾಚ್ ಆಡ್ತಿರ್ತಾರೆ. ನಾವು ಗುವಾಹಟಿನಲ್ಲಿ ಫಸ್ಟು ಮ್ಯಾಚು ಆಡ್ತಿರ್ತೀವಿ. ಅಣ್ಣ ಯಾಕಡೆಗೆ ಬರ್ತೀನಣ್ಣ, ಮತ್ತೆ ಕೆಳಗಿಳ್ದೀಯ? ಈ ಕಳ್ಳನ ಮಕ್ಕಳು BMTC ಅವರು ನಂಬಂಗೆ ಇಲ್ಲ, ಹೆಂಗೆ ಬೇಕು ಹಂಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಹುಷಾರಾಗಿ ಹೋಗ್ಬೇಕು ಅವ್ರ ಹತ್ರ. ದುಷ್ಟರು ಕಂಡ್ರೆ ದೂರ ಇರಿ ಅಂತ ಒಂದು ಗಾದೆ ಇದೆಯಲ್ಲ, ಹಂಗೆ ಇರ್ಬೇಕು ಅವ್ರ ಹತ್ರ. ಸೊ ಅದೇ ಗುವಾಹಟಿನಲ್ಲಿ ಈ ಥರ ಚಾಲೆಂಜ್ ಇದೆ ರಾಜಸ್ಥಾನ್ ರಾಯಲ್ಸ್ ಮೇಲೆ. ಸೊ ಅವ್ರು 3ನೇ ಮ್ಯಾಚ್ ಆಡ್ತಿರ್ತಾರೆ, ನಮ್ಮದು ಫಸ್ಟ್ ಮ್ಯಾಚ್ ಆಗಿರುತ್ತೆ. ಪಿಚ್ಗೆ ಕಂಡೀಷನ್ಸ್ಗೆ ಅಡ್ಜಸ್ಟ್ ಆಗಿ ಆಡಬೇಕು. ಇದು ಹೆಬ್ಬಾಳ್ ಸಿಗ್ನಲ್ಲು ಒಂದು ನೈಟ್ ಮೇರ್ ಗುರು ಫಾರ್ ಬೈಕರ್ಸು ಮತ್ತು ಕಾರು, ಯಾರು ಎಲ್ಲ ವೆಹಿಕಲ್ಸ್ ಇರೋರಿಗೆಲ್ಲ ನೈಟ್ ಮೇರ್ ಸಿಗ್ನಲ್ ಇದು. ಯಾವಾಗ ನೋಡಿದ್ರು ಜಾಮು. ಇವಾಗಾದರೂ ಸ್ವಲ್ಪ ಪರವಾಗಿಲ್ಲ,
ಅವಾಗಂತೂ ಯಪ್ಪ ಈಗ ಒಂದು 6 ಮಂತ್ಸ್ ಬ್ಯಾಕು ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗೋದು. ಅಟ್ಲೀಸ್ಟ್ ನಾವು ಇಲ್ಲಿ ಬೋರ್ಡ್ ಹತ್ರ ಬಂದರೆ ಅಟ್ಲೀಸ್ಟ್ ಪಾಸ್ ಆದಂಗೆ ನೋಡಿ, ಅಲ್ಲಿ ಫ್ಲೈಓವರ್ ಕಾಣ್ತಿದೆ ಆಲ್ರೆಡಿ. ಸೊ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಓಪನಿಂಗ್ ಕೊಟ್ಟಿದ್ದಾರೆ, ಎಲ್ಲರೂ ಸರ್ವಿಸ್ ರೋಡ್ಗೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರೂ ಸರ್ವಿಸ್ ರೋಡಿಗೆ ಹೋಗ್ಬೇಕು ನೋಡಿ. ಈ ಕಡೆ ನಾನು ಹೋಗ್ತಾರೆ, ಆಗ ಸ್ಟ್ರೈಟ್ ಬರೋವ್ರಿಗೂ ಜಾಗ ಬಿಡಲ್ಲ. ಇಲ್ಲಿ ಪೊಲೀಸು ಇಲ್ಲ, ಇಲ್ಲಿ ಮುಂಚೆ ಬ್ಯಾರಿಗೇಟ್ ಹಾಕಿದ್ರು, ಕ್ಲೋಸ್ ಮಾಡಿದ್ರು ಲೆಫ್ಟ್ ಎಂಟ್ರಿ, ಅಲ್ಲಿ ಮುಂದೆನೇ ತೊಗೋಬೇಕಾಗಿತ್ತು. ಸೊ ಅದೂ ಇಲ್ಲ, ಇವಾಗ ಎಲ್ಲ ಇಲ್ಲೇ ನುಗ್ತಾರೆ. ಸ್ವಲ್ಪ ಪೊಲೀಸವ್ರು ಯಾವ್ದಾದ್ರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಅದನ್ನು ಕ್ಲೋಸ್ ಮಾಡ್ರಪ್ಪ ಎಂಟ್ರಿನ. ಅಲ್ಲೇ ಮುಂದೆ ತೊಗೊಳ್ಳಿ, ಆ ಮುಂದೆನೇ ತೊಗೊಂಡು ಬರಲಿ ಸರ್ವಿಸ್ ರೋಡಲ್ಲಿ ಬರಲಿ, ಸರ್ವಿಸ್ ರೋಡಲ್ಲೇ ಹೋಗಲಿ. ಮೇನ್ ರೋಡಲ್ಲಿ ಬಂದವ್ರು ಮೇನ್ ರೋಡಲ್ಲೇ ಹೋಗಲಿ. ಓಕೆ, ಬನ್ನಿ ನಮ್ಮ IPL ಅಪ್ಡೇಟ್ಗೆ ಹೋಗೋಣ. IPL ಅಪ್ಡೇಟು 4th ಮ್ಯಾಚ್ ಬಂದ್ಬಿಟ್ಟು MI ಮುಂಬೈ ಇಂಡಿಯನ್ಸ್ ಮೇಲೆ. ಮುಂಬೈ ಇಂಡಿಯನ್ಸು ಮುಂಬೈಯಲ್ಲೇ ಆಡ್ತಿದ್ದಾರೆ ವಾಂಖೇಡೆ ಸ್ಟೇಡಿಯಮಲ್ಲಿ. ನೋಡೋಣ, ಇಷ್ಟು ಮಾತ್ರ ಅನೌನ್ಸ್ ಆಗಿದೆ ಸದ್ಯಕ್ಕೆ. ಸೊ ಯಾಕೆಂದರೆ ಸ್ವಲ್ಪ ಅಸೆಂಬ್ಲಿ ಎಲೆಕ್ಷನ್ಸ್ ಎಲ್ಲ ಇದೆಯಂತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡಿದ್ದಾರೆ ಅನೌನ್ಸ್ಮೆಂಟು. ಪೂರ್ತಿ ಮ್ಯಾಚಸ್ನ ಅನೌನ್ಸ್ ಮಾಡಿದರೆ ಜಸ್ಟ್ 20 ಮ್ಯಾಚಸ್ ಮಾತ್ರ ಅನೌನ್ಸ್ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ. ನೋಡೋಣ, ನಮ್ಮ RCB ಅವರು ಈ ಸರಿ ನನ್ನ ಪ್ರಕಾರ ಮೋಸ್ಟ್ಲಿ ನಾನು ಇನ್ನೊಂದು ಕಪ್ ಹೊಡಿಬೋದು ಅಂತ ಅಂದ್ಕೊತೀನಿ. ಯಾಕೆಂದರೆ ಆ ಥರ ಸ್ಟ್ರಾಂಗ್ ಇದೆ. ವೆಂಕಟೇಶ್ ಅಯ್ಯರ್ ಬೇರೆ ಬಂದಿದ್ದಾರೆ ಇವಾಗ ಹೊಸದಾಗಿ. ಸೊ ನಮ್ಮದು ಪ್ರಾಬ್ಲಮ್ ಏನಂದರೆ, ನಮ್ಮ ಹೇಸಲ್ವುಡ್ ಇಲ್ಲ ಅಂದರೆ ಜಕೋಬ್ ಡಫಿ ಅವರಿದ್ದಾರೆ. ಮೊನ್ನೆ ನೋಡಿದ್ರಲ್ಲ ಹೆಂಗೆ ರುಬ್ಬಿದ್ರು ಅಂತ ಡಫಿಗೆ, ಇಂಡಿಯಾದವರು ಡಫಿಗೆ ಕುಲ್ಫಿ ಕೊಡೋ ಥರ ಹೊಡೆದ್ಬಿಟ್ರು. ಸೊ ನೋಡಬೇಕು. ಸೊ ಅವರಿಲ್ಲ ಅಂದರೆ ನಮ್ಮದು ಇಂಡಿಯನ್ ಬ್ಯಾಟರ್ಸ್ ಇದ್ದಾರಲ್ಲ, ಇಂಡಿಯನ್ ಬ್ಯಾಟರ್ಸ್ ಮತ್ತು ಇಂಡಿಯನ್ ಬೌಲರ್ಸು ಮಂಗೇಶ್ ಯಾದವ್ ಮತ್ತು ಇನ್ನೊಬ್ರು ಯಾರೋ ಇದ್ದಾರಲ್ಲ ಹೊಸಬ್ರು ಯಂಗ್ಸ್ಟರು, ಅವ್ರಿಗೆ ಚಾನ್ಸ್ ಕೊಡಲಿ. ಫುಲ್ಲು ಬ್ಯಾಟಿಂಗ್ನ ಸ್ಟ್ರೆಂತನ್ನು ಮಾಡ್ಕೊಂಡು ಇಂಡಿಯನ್ನಲ್ಲಿ ಅವರಿಗೆ ಬೌಲಿಂಗಲ್ಲಿ ಚಾನ್ಸ್ ಕೊಡಲಿ, ಅವರು ಪ್ರೂವ್ ಮಾಡ್ಕೊಳ್ಳಿ, ಅವ್ರಿಗೂ ಚಾನ್ಸ್ ಸಿಗಲಿ. ನಮ್ಮ ಇಂಡಿಯನ್ ಯಂಗ್ಸ್ಟರ್ಸ್ ಬೆಳೀಲಿ. ನೋಡೋಣ ಇವರು ಟೀಮ್ ಯಾವ ಥರ ಮಾಡ್ತಾರೆ. ಹೇಸಲ್ವುಡ್ ಇಲ್ಲ ಅಂದರೆ ಮೋಸ್ಟ್ಲಿ ನುವಂತ್ ತುಷಾರ ಕೂಡ ಇದ್ದಾರೆ, ಅವ್ರನ್ನ ಆಡಿಸ್ತಾರೋ ಅಥವಾ ನಮ್ಮ ಯಂಗ್ಸ್ಟರ್ಸಿಗೆ ಚಾನ್ಸ್ ಕೊಡ್ತಾರೋ ನೋಡಬೇಕು. ನೋಡೋಣ. ಮತ್ತು ಆಲ್ ದ ಬೆಸ್ಟ್ ಫಾರ್ RCB ಕ್ಯಾಂಪೈನ್ ಸ್ಟಾರ್ಟ್ ಫ್ರಮ್ 28th. ಸೊ ನಿಮಗೆ ರಿವ್ಯೂಸ್ ಬರುತ್ತೆ, ಪ್ರತಿ ಮ್ಯಾಚೂ ರಿವ್ಯೂಸ್ ಬರುತ್ತೆ. ನಾಟ್ ಬರೀ RCB ಮ್ಯಾಚಸ್ ಮಾತ್ರ ಅಲ್ಲ, ಪ್ರತಿ ಮ್ಯಾಚಸ್ ರಿವ್ಯೂ ಬರುತ್ತೆ. ಸೊ ನಮ್ಮ ಮೋಟೋ ವ್ಲಾಗಿಂಗಲ್ಲೇ ರಿವ್ಯೂ ಮಾಡೋಣ ಅಥವಾ ಫೇಸ್ ಟು ಫೇಸ್ ರಿವ್ಯೂ ಮಾಡೋಣ ಅಂತ ನೀವೇ ಕಮೆಂಟ್ ಮಾಡಿ. ಫೇಸ್ ಟು ಫೇಸ್ ರಿವ್ಯೂ ಬೇಕು ಅಂದರೆ ಫೇಸ್ ಟು ಫೇಸ್ ರಿವ್ಯೂ ಮಾಡೋಣ, ಅಥವಾ ಮೋಟೋ ವ್ಲಾಗಿಂಗಲ್ಲೇ ರಿವ್ಯೂ ಬೇಕಂದರೆ ಮೋಟೋ ವ್ಲಾಗಿಂಗಲ್ಲೇ ಮಾಡೋಣ. ಓಕೆ, ಹೆವಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದರೆ ಈ ಥರ ಸ್ವಲ್ಪ ದೊಡ್ಡ ಗಾಡಿಗಳಾದರೆ ಓಡಿಸೋದೇ ಕಷ್ಟ ಆಗೋದು. ಈ ಗಾಡಿ ಬೇರೆ ಸ್ವಲ್ಪ ಟರ್ನಿಂಗ್ ರೇಡಿಯಸ್ ಕಡಿಮೆನಾ, ಒಳ್ಳೆ ಆಟ ಥರ ಹಿಂಗೆ ಆ ಕಡೆಯಿಂದ ದೊಡ್ಡದಾಗಿ ತಿರ್ಕತ್ತತೆ. ಸ್ವಲ್ಪ ಟರ್ನಿಂಗ್ ರೇಡಿಯಸ್ಸು ಚಿಕ್ಕದಿರಬೇಕಾಗಿತ್ತು. ಸೊ ಅದೊಂದು ಡಿಸಡ್ವಾಂಟೇಜ್ ಇದೆ ಈ ಗಾಡಿದು. ಓಕೆ, ಸ್ವಲ್ಪ ತಿರುಗಿಸಾಡೋದು ನುಗ್ಸಾಡೋದು ಕಷ್ಟ ಈ ಗಾಡಿನಲ್ಲಿ. ನಮ್ಮದು ಹೋಂಡಾ ಶೈನ್ ಇದೆ ಇನ್ನೊಂದು. ಸೊ ಅದು ಸೂಪರ್ ಗುರು. ಸಿಟಿ ಒಳಗಡೆ 55 ಕಿಲೋಮೀಟ್ರ್ ಕೊಡುತ್ತೆ ಮೈಲೇಜು. 2 ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ರೆ 110 ಕಿಲೋಮೀಟ್ರ್ ಹೊಡಿಬೋದು ಆರಾಮಾಗೆ. ಆಮೇಲೆ ಏನು ಮೇಂಟೆನೆನ್ಸ್ ಏನು 1,000 1,500 ಅಷ್ಟೇ ಸರ್ವಿಸು. ಆಮೇಲೆ ನಾನೇನು ಮಾಡ್ತೀನಿ, ಒಂದು ಸರ್ವಿಸು ಪಕ್ಕ ಎಲ್ಲ ಬಿಡಿಸಿ ಪ್ರತಿಯೊಂದು ಮಾಡಿಸ್ತೀನಿ. ಇನ್ನೊಂದು ಸರ್ವಿಸು 3,000 ಕಿಲೋಮೀಟ್ರ್ ಹೊಡಿತೀನಿ, ಇಲ್ಲಿ 2,500 ಹೊಡಿತೀನಿ, 3,000 ಹೊಡಿತೀನಿ. ಆಮೇಲೆ ಬರೀ ಆಯಿಲ್ ಹಾಕ್ಸ್ತೀನಿ, ಓಡಿಸ್ತೀನಿ. ಇನ್ನೊಂದು 2,000 ಓಡಿಸ್ತೀನಿ. 2,000 ಓಡಿಸ್ಬಿಟ್ಟು ಆಮೇಲೆ ಮತ್ತೆ ಕಂಪ್ಲೀಟ್ ಸರ್ವಿಸ್ ಮಾಡಿಸ್ತೀನಿ ಆ ಥರ. ಆಮೇಲೆ ಹೋಂಡಾ ಇಂಜಿನ್ ಬಗ್ಗೆ ಮಾತಾಡೋಂಗಿಲ್ಲ ಗುರು. ಹೋಂಡಾ ಸೂಪರ್ ಇಂಜಿನ್ನು, ಈ ಸುಜುಕಿಗಿನ್ನ ನೆಕ್ಸ್ಟ್ ಲೆವೆಲ್ ಇಂಜಿನ್ ಅಂತಲೇ ಹೇಳ್ಬೋದು. ಅದು ಮೇಂಟೆನೆನ್ಸು ಅಷ್ಟೇ, ಮೇಂಟೆನೆನ್ಸು ನೆಕ್ಸ್ಟ್ ಲೆವೆಲ್ ಕಡಿಮೆ ಇದೆ ಹೋಂಡಾದು. ಹೋಂಡಾ ಯಾವ್ದಾರ ಗಾಡಿ ತೊಗೊಳ್ಳಿ ನೀವು, ಸ್ವಲ್ಪ ಕಾಸ್ಟ್ಲಿ ಅಷ್ಟೇ, ಬಟ್ ತೊಗೋಬೇಕಾದ್ರೆ ಕಾಸ್ಟ್ಲಿ. ನೀವು ತೊಗೋಬೇಕಾದ್ರೆ ಜಾಸ್ತಿ ದುಡ್ಡು ಕೊಟ್ಟಿರ್ತೀರ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ. ಬಟ್ ಆಮೇಲೆ ನಿಮ್ಗೆ ಮೇಂಟೆನೆನ್ಸು ಟೆನ್ಷನ್ ಫ್ರೀ ಇರುತ್ತೆ. ಇಂಜಿನ್ ಸೂಪರು. ನಮ್ಮದು ಆಲ್ರೆಡಿ 60,000 ಏನೋ ಓಡಿದೆ ಗಾಡಿ. 60,000 ಓಡಿದೆ. ಯಾವುದೋ 2015 ತೊಗೊಂಡಿರೋದು. 60,000 ದಾಟಿದೆ ಹೋಂಡಾ ಶೈನು. ಇನ್ನೂ ಹಂಗೆ ಐತೆ ಗುರು ಪರ್ಫಾಮೆನ್ಸು. ಆಮೇಲೆ ಇನ್ನೊಂದು ಫನ್ ಫ್ಯಾಕ್ಟ್ ಏನಂದರೆ, ಮೊನ್ನೆ ಒಂದು 125cc ಪಲ್ಸರ್ ಗುರು. ಈ ಪಲ್ಸರು 125cc ಬಿಟ್ಟನಲ್ಲ, ಅದು ಅದರಲ್ಲಿಬ್ಬರು ಇದರಲ್ಲಿಬ್ಬರು ಆ ಒಂದು ದಿಬ್ಬ ಹತ್ತುತ್ತಾ ಇದ್ದೀವಿ. ನಮ್ಮ ಮನೆಯಿಂದ ದಿಬ್ಬ ಫುಲ್ ಗುಡ್ಡದ ಮೇಲೆ ಥರ ಗುಡ್ಡ ಹಿಂಗೆ ಫುಲ್ ಹತ್ತಿ ಇಳಿಬೇಕು. ಸೊ ಆ ಅಪ್ಪನ್ನ ನಮ್ದು ಹೆಂಗೆ ಎಳಿತೈತೆ ಅಂದರೆ ಸಕ್ಕದಾಗಿ ಎಳಿತೈತೆ 125 ಶೈನು ಹಳೇದು. ಇದು ಎಳೆಯೋಂಗೆಲ್ಲ ಗುರು, ತಿನ್ಕಾಡ್ತೈತೆ ಎಳೆಯೋಕ್ಕೆ. ಅಪ್ಪ ನನಗೆ ಶಾಕು, ಏನು ಗುರು ಇದು 1 PS ಪವರ್ ಜಾಸ್ತಿ.
ಇದು 10.5 PS ಏನೋ ಬರುತ್ತೆ, ಯಾವುದೋ ಹೋಂಡಾ ಶೈನು 125. ಆವಾಗ ತೊಗೋಬೇಕಾದ್ರೆ ಯಾವ PS ನೋಡ್ತಿರಲಿಲ್ಲ, ಏನೂ ಇಲ್ಲ, ಬರೀ ಗಾಡಿ ನೋಡಿ ತೊಗೊತಾ ಇದ್ವಿ. ಸೊ ಇವಾಗೆಲ್ಲ ಪವರು, ಅದರಲ್ಲಿ ಏನಿದೆ ಟೆಕ್ನಾಲಜಿ, ಅದರಲ್ಲಿ ಏನು ಫೀಚರ್ಸ್ ಕೊಟ್ಟಿದ್ದಾನೆ ಪ್ರತಿಯೊಂದು ನೋಡ್ತೀವಿ. ಸೊ ಹಂಗೆ ಹೋಗ್ತಾ ಎಲ್ಲ ಚೇಂಜ್ ಆಗುತ್ತೆ. ಅದ್ರ ಬಗ್ಗೆ ಹೆಂಗೆ ತಿಳ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಅದೇ ಅದು 11 ಪಲ್ಸರ್ 125 ಬಂದ್ಬಿಟ್ಟು 11 ಏನೋ ಬರುತ್ತೆ, 11 PS ಪವರ್ ಏನೋ ಬರುತ್ತೆ. ಸೊ ನೋಡಿ, ಹೊಸದಕ್ಕೂ ಹಳೆದಕ್ಕೂ ಅದಕ್ಕೂ ಡ್ರ್ಯಾಗ್ ರೇಸ್ ಮಾಡೋಣ ಗುರು, ಕಾಂಪಿಟೇಷನ್ ಮಾಡೋಣ ಸ್ಪೀಡಲ್ಲಿ. ಓಕೆ, ಸೊ ಅದನ್ನು ಒಂದು ಬೇಕಂದರೆ ಒಂದು ಕಮೆಂಟ್ ಮಾಡಿ ನಿಮ್ಮಲ್ಲಿ, ಅದನ್ನು ಮಾಡ್ತೀವಿ. ಓಕೆ ನಮ್ಮ ಆಫೀಸ್ ಬಂತು. ಸೊ ನೀವು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಅಥವಾ ವಿಡಿಯೋ ನೋಡ್ತಾಯಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ ಹಾಕಿ ಹೇಗಿತ್ತು ವಿಡಿಯೋ ಕ್ವಾಲಿಟಿ ಅಂತ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.